ಸ್ವಾಗತ. ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಾವಿರಾರು ಕೋಟಿ ಮೌಲ್ಯದ ನಿಧಿ ಸಿಕ್ಕಿರುವ ಬೆನ್ನಲ್ಲೇ ರಾಜ್ಯದ ಹಲವು ದೇವಾಲಯಗಳಲ್ಲಿ ನಿಧಿ ಇದೆ ಅನ್ನೋ ಸುದ್ದಿ ಒಂದರ ಮೇಲೆ ಒಂದರಂತೆ ಹರಡಿತು. ಈಗ ಕೋಲಾರದ ಸರದಿ ಮುಳಬಾಗಿಲು ತಾಲೂಕಿನ ಅಣೇಹಳ್ಳಿ ಗ್ರಾಮದಲ್ಲಿ ಕೌಟೇನ ನದಿಯ ದಡದಲ್ಲಿ ನಿಧಿ ದೊರೆತಿದೆ ಅಂತ ಹೇಳಲಾಗ್ತಿದೆ. ಶಂಕರ್ ಎಂಬಾತ ತನ್ನ ಜಮೀನಿಗೆ ಜೆಸಿಬಿಯಿಂದ ಮಣ್ಣು ತೆಗೆಸಿದ್ದಾಗ ಪುರಾತನ ಶಿವಲಿಂಗ ಹಾಗೂ ಲಿಂಗದ ಪೀಠ ದೊರೆತಿದೆ. ಬೃಹದಾಕಾರದ ಶಿವಲಿಂಗ ಪೀಠದ ಕೆಳಗೆ ಮಣ್ಣಿನ ಮಡಿಕೆಗಳು ಹಾಗೂ ತಾಮ್ರದ ಅಂಡೆಯಾಕಾರದ ದೊಡ್ಡ ಪಾತ್ರೆ ಸಿಕ್ಕಿದೆ. ಕೆಸರಿನಲ್ಲಿದ್ದ ಪಾತ್ರೆಗೆ ನೀರು ಹಾಕಿ ಸ್ವಚ್ಛಗೊಳಿಸಿದಾಗ ಅದು ಪ್ರಕಾಶಮಾನವಾಗಿ ಕಂಡುಬಂದಿದೆ. ಇದರಿಂದ ಭಯಭೀತರಾದ ಜೆಸಿಬಿ ಚಾಲಕ ಮತ್ತು ಶಂಕರ್ ಅದನ್ನ ಕದಲಿಸದೆ ಹಾಗೆ ಮಣ್ಣಿನಲ್ಲಿ ಮುಚ್ಚಿ ಮುಳಬಾಗಿಲು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ರಾತ್ರಿ ಇಡೀ ಕಾವಲು ಕಾಯ್ತಿದ್ದಾರೆ. ಇಂದು ಬೆಳಗ್ಗೆ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಮಡಿಕೆಯನ್ನೆಲ್ಲ ಹೊರಕ್ಕೆ ತೆಗೆಯಲು ಅನುಮತಿ ನೀಡಲಿದ್ದಾರೆ. ಮಣ್ಣು ತೆಗಿಬೇಕಾದ್ರೆ ಒಂದು ಲಿಂಗ ಕಾಣಿಸ್ಕೊಳ್ತು. ಲಿಂಗನ ತೆಗೆದು ಪಕ್ಕಕ್ಕೆ ಇಡೋ ಟೈಮಲ್ಲಿ ಒಂಥರ ಮಡಿಕೆಯಲ್ಲಿ ಕಾಣಿಸ್ಕೊಳ್ತು. ಸರಿ, ಮಡಿಕೆ ತೆಗೆದ್ವಿ, ಮಡಿಕೆ ಹೊಡೆದೋಯ್ತು. ಏನೋ ಅಂತೇಳ್ಬಿಟ್ಟು ಸುಮ್ಮನೆ ಹಿಂಗೆ ತೆಗಿಯೋಷ್ಟಲ್ಲಿ ಕಾಪಾಡ್ದು ಒಂಥರ ಬಿಂದಿಗೆ ಟೈಪ್ ಕಾಣಿಸ್ಕೊಳ್ತು. ಫುಲ್ ಸೀಲ್ಡ್ ಇದೆ. ಸರಿ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಒಂಚೂರು ತೊಳೆದು ನೋಡಿದ್ರೆ ಒಂಥರ ಹೊಳಿತಾ ಇತ್ತು ಪಳ ಅಂತ. ಅಷ್ಟರಲ್ಲಿ ನಮ್ಗೊಂಥರ ಜಾಸ್ತಿ ಪವನ್ ಭಯ ಬಿದ್ದದ. ತಿರುವನಂತಪುರಂನ ಪದ್ಮನಾಭ ಒಂದು ದೇಗುಲದಲ್ಲಿ ಏನು ಸಿಕ್ಕಿದೆ ಅಂಥದ್ದೇ ಒಂದು ಇರಬೇಕು ಅಂದರೆ ಜನಗರಿಗೆ ಈ ಥರ ಒಂದು ಆಶ್ಚರ್ಯಕರ ಒಂದು ಸಂಘಟನೆ ನಡೆದಿದೆ. ಎಲ್ಲ ಒಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬೆಳಗ್ಗೆ ಅದನ್ನು ಓಪನ್ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಅದು ಏನಿದೆ ಅಂತ ನೋಡೋಕ್ಕೆ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಗಾರ್ಮೆಂಟ್ಸ್ ಅಂದ್ರೆ ಸಾಕು, ಅಲ್ಲಿ ಲೈಂಗಿಕ ಕಿರುಕುಳ ಕಾಮನ್ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಇನ್ನು ಇದರ ವಿರುದ್ಧ ಧ್ವನಿ ಎತ್ತಿದ್ರೆ ಗೇಟ್ ಪಾಸ್ ಗ್ಯಾರಂಟಿ. ಹೀಗೆ ಅನ್ಯಾಯ ಪ್ರತಿಭಟಿಸಿ ಕೆಲಸ ಕಳೆದುಕೊಂಡಿರೋ ವ್ಯಕ್ತಿಯೊಬ್ಬರು ಈಗ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಏನಿ ಸ್ಟೋರಿ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಸಮಾಜದಲ್ಲಿ ನಡೀತಿರೋ ಅನ್ಯಾಯದ ವಿರುದ್ಧ ಅಲ್ಲಲ್ಲಿ ಸಣ್ಣ ಪುಟ್ಟ ಧ್ವನಿ ಹೇಳ್ತಿರುತ್ತವೆ. ಈಗ ಗಾರ್ಮೆಂಟ್ಸ್ ಉದ್ಯೋಗಿ ಮಂಜುನಾಥ್ ಸರದಿ. ಮಂಜುನಾಥ್ ಬೆಂಗಳೂರಿನ ಹೊರಮಾವು ರಿಂಗ್ ರೋಡ್ನಲ್ಲಿರೋ ಸ್ಯಾನ್ ಫ್ಯಾಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿರೋದು ಇವರ ಗಮನಕ್ಕೆ ಬಂದಿದೆ. ಗಾರ್ಮೆಂಟ್ಸ್ನಲ್ಲಿ ಮಹಿಳೆಯರ ಶೌಚಾಲಯದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆಯಂತೆ. ಜೊತೆಗೆ ಮಹಿಳೆಯರ ಮೇಲೆ ನಿತ್ಯ ಲೈಂಗಿಕ ದೌರ್ಜನ್ಯ ನಡೀತಿದೆಯಂತೆ. ಇದನ್ನ ಖಂಡಿಸಿ ಕಂಪನಿ ವಿರುದ್ಧ ಧ್ವನಿ ಎತ್ತಿದ ಮಂಜುನಾಥನನ್ನ ಕೆಲಸದಿಂದ ಕಿತ್ತೊಗೆಯಲಾಗಿದೆ. ಈ ಕಂಪ್ನಿಯಲ್ಲಿ ನಾನು 3 ವರ್ಷಗಳಿಂದ ಒಬ್ಬ ಕ್ವಾಲಿಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕಂಪ್ನಿಯಲ್ಲಿ ದೊಡ್ಡ ಸಮಸ್ಯೆ ಏನಂತಂದರೆ ವರ್ಕರ್ಸ್ ಮೇಲೆ ಮತ್ತು ವಿಶೇಷವಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಎಲ್ಲ ಕಡೆಗಳಲ್ಲಿ ಶೌಚಾಲಯಗಳ ಮುಂಭಾಗದಲ್ಲೆಲ್ಲ ಬಂದುಬಿಟ್ಟು ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು ಮತ್ತು ವರ್ಕರ್ಸ್ಗಳನ್ನ ತುಂಬ ಕೆಟ್ಟದಾಗಿ ಮಾತನಾಡುವಂಥದ್ದು, ಆಮೇಲೆ ಅವ್ರನ್ನ ಅನಾಮತ್ತಾಗಿ ಯಾವುದೇ ಕಾರಣ ಕೊಡದೆ ಕೆಲಸನ ತೆಗೆಯುವಂಥದ್ದು ನಡೀತಾ ಇದೆ. ಇದರಿಂದ ತೀವ್ರ ಮನನೊಂದಿರುವ ಮಂಜುನಾಥ್ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಬೆಂಗಳೂರಿನ ಕೆಲ ಗಾರ್ಮೆಂಟ್ಸ್ಗಳ ದುಸ್ಥಿತಿಗೆ ಈ ಪ್ರಕರಣವೇ ಸಾಕ್ಷಿ. ಇನ್ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಅವತ್ತು ಯಲಂಕದ ಕೃಷ್ಣಮೂರ್ತಿ, ಇವತ್ತು ಗಾರ್ಮೆಂಟ್ಸ್ ಉದ್ಯೋಗಿ ಮಂಜುನಾಥ್ ಸಾಮಾಜಿಕ ಸಮಸ್ಯೆಗಳಿಂದ ನೊಂದಿದ್ದಾರೆ. ಆತ್ಮಹತ್ಯೆಗೂ ಮುಂದಾಗಿದ್ದಾರೆ. ಇವರ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.